ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ, ಸೊ ಫಿಶ್ ಮಾಡ್ತಾ ಇದ್ದೆ. ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರ ಮನೇಲೂ ನಾನ್ ವೆಜ್ಜೇ ಆಗಿರುತ್ತೆ. ಸಂಡೇ ನಾನ್ ವೆಜ್ ಇಲ್ಲದೆ ಕಂಪ್ಲೀಟೇ ಅಂತ ಅನಿಸಲ್ಲ ಅಲ್ವಾ. ಒಂದು ಪೀಸ್ ಕಬಾಬ್ ಆದರೂ ತಿಂದರೆ ಒಂಥರ ಸಖತ್ ಖುಷಿ ಅನಿಸುತ್ತೆ ಸಂಡೇ. ಸೊ ನಾನಿಲ್ಲಿ ರಾಹು ಫಿಶ್ ತೊಗೊಂಡಿದ್ದೀನಿ. ರೋಹುನೋ ಏನೋ ಅಂತಾರೆ. ಸೊ ಇಲ್ಲಿ 700 ಗ್ರಾಮ್ಸ್ ಏನೋ ಇದೆ. ಇದನ್ನು ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ. ಈ ನೀರಲ್ಲಿ ಒಂದೆರಡು ಸರಿ ವಾಶ್ ಮಾಡಿಕೊಂಡು ಮತ್ತೆ ಅರಶಿನ ಹಾಕ್ಕೊಂಡು ಫಿಲ್ಟರ್ ನೀರಲ್ಲಿ ಒಂದು ಸರಿ ವಾಶ್ ಮಾಡ್ಕೊಳ್ತೀನಿ. ಜಾಸ್ತಿ ವಾಶ್ ಮಾಡಿಕೊಂಡ್ರೆ ಟೇಸ್ಟ್ ಹೊರಟೋಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗೆ ಸಾಫ್ಟಾಗಿ ವಾಶ್ ಮಾಡ್ಕೊಳ್ತೀನಿ. ಚುಚ್ಕೊಂಡ್ಬಿಡುತ್ತೆ, ಸ್ವಲ್ಪ ಕೇರ್ಫುಲ್ಲಾಗಿ ವಾಶ್ ಮಾಡಬೇಕು. ಮುಳ್ಳಿರುತ್ತಲ್ವ. ನನಗಂತೂ ಫಿಶ್ದು ಹೆಡ್ ಇರುತ್ತಲ್ಲ ಸಖತ್ ಇಷ್ಟ. ತುಂಬ ಒಳ್ಳೆಯದು ತಲೆ ತಿಂದರೆ, ಕಣ್ಣು ತಿಂದರೆ ತುಂಬ ಒಳ್ಳೆಯದಂತೆ. ನಮ್ಮ ಕಣ್ಣು ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಾನು ಇತ್ತೀಚೆಗೆ ಅದನ್ನ ಮುಂಚೆನೇ ಗೊತ್ತಿತ್ತು, ಬಟ್ ಇತ್ತೀಚೆಗೆ ಅದನ್ನು ತಿನ್ನೋದನ್ನ ರೂಢಿ ಮಾಡ್ಕೊಂಡಿದ್ದೀನಿ. ಮತ್ತು ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ ಫಿಶ್ ಸಾಂಬಾರು. ನಾನು ಅಮ್ಮನ ಕೇಳಿನೇ ಇವಾಗ ಮಾಡ್ತಾ ಇದ್ದೀನಿ. ಅಮ್ಮ ಇದ್ದಾಗ ಅಮ್ಮನೇ ಸಾಂಬಾರು ಮಾಡಿಬಿಡ್ತಾರೆ. ನಾವು ಏನಾದರೂ ಕಬಾಬು, ಫಿಶ್ ತವಾ ಫ್ರೈ ಈ ಥರ ಏನಾದರೂ ನಾವು ಮಾಡ್ಕೊಳ್ತೀವಿ. ಅಮ್ಮ ಆಯ್ಲಿ ಐಟಮ್ಸ್ ಎಲ್ಲ ತಿನ್ನೋದಿಲ್ಲ. ಸೊ ಅದಕ್ಕೋಸ್ಕರ ಅಮ್ಮ ಸಾಂಬಾರೇ ಇಷ್ಟಪಡ್ತಾರೆ. ನಾನು ಶಾರ್ಟ್ಸೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ತುಂಬ ದಿನ ಆಗಿತ್ತು. ಅಮ್ಮನ ಹತ್ರ ಹೇಳಿಸ್ಕೊಂಡು ಮಾಡಿಕೊಂಡು ವಿಡಿಯೋ ಮಾಡಿದ್ದೆ. ಸೊ ಅದನ್ನು ನೋಡಿಕೊಂಡೇ ಮಾಡ್ತಾಯಿದ್ದೀನಿ. ಸೊ ನೀಟಾಗಿ ವಾಶ್ ಆಗಿದೆ ಫಿಶ್, ನೋಡ್ತಾ ಇದ್ದೀರಾ. ಸೊ ಇವಾಗ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಮಾಮೂಲಿ ನಾನ್ ವೆಜ್ಗೆ ಏನೇನು ಮಸಾಲೆ ಐಟಮ್ಸ್ಗಳನ್ನ ಹಾಕ್ತೀವಿ ಅದೇ ಐಟಮ್ಸ್ನೇ ತೊಗೊಂಡಿದ್ದೀನಿ. ಸೊ ಈರುಳ್ಳಿ ತೊಗೊಂಡಿದ್ದೀನಿ 2 ಮೀಡಿಯಮ್ ಸೈಜಿಂದು, ಮತ್ತು ಪುದೀನ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ ತೊಗೊಂಡಿದ್ದೀನಿ, ಮತ್ತು ಚಕ್ಕೆ ಲವಂಗ ಸ್ವಲ್ಪ, ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಗಸಗಸೆ ಕಡಲೆ ಇಷ್ಟನ್ನು ತೊಗೊಂಡಿದ್ದೀನಿ, ಮತ್ತು ಕಾಯಿ ತೊಗೊಂಡಿದ್ದೀನಿ. ಅದನ್ನು ತೋರಿಸಿಲ್ಲ ಅಂತ ಅನಿಸುತ್ತೆ, ಮರ್ತು ಹೋಗಿದ್ದೀನಿ. ಸೊ ಕಾಯಿ ತೊಗೊಂಡಿದ್ದೀನಿ, ಮತ್ತು ಇಷ್ಟನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋದು. ಮತ್ತು ನಾಳೆ ಹಾಲಿಡೇ ಅಂತ ಮೆಸೇಜೇ ಬಂದಿರಲಿಲ್ಲ. ಸೊ ಇವಾಗ ಲೇಟಾಗಿ ಮೆಸೇಜ್ ಬಂದಿತ್ತು. ಸೊ ಅವಳಂತೂ ಬುಕ್ಸ್ ಎಲ್ಲ ಎತ್ತಿಟ್ಟು ಆರಾಮಾಗಿ ಟಿ ವಿ ನೋಡ್ತಾ ಇದ್ದಾಳೆ. ಆಲ್ರೆಡಿ ಟೈಮ್ ಆಗೇ ಹೋಗಿತ್ತು. ಇವತ್ತು ಸಂಡೇ, ನಮ್ಮದು ವಾರ ಬೇರೆ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಸಾಂಬಾರು ಮಾಡೋಣ, ವಿಡಿಯೋ ಮಾಡಬೇಕಲ್ವ, ನಿಧಾನ ಆಗುತ್ತೆ, ಮತ್ತು ಪೂಜೆ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಫಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ನಿಧಾನಕ್ಕೆ ಮಾಡ್ತಾ ಇದ್ದೀನಿ. ಆ್ಯಪಲ್ ತಿಂದು ಕರ್ಬೂಜ ಹಣ್ಣಿತ್ತು, ಜ್ಯೂಸ್ ಮಾಡ್ಕೊಂಡು ಕುಡಿದು ಮಾಡ್ತಾಯಿದ್ದೀನಿ. ಉಪ್ಪಿಟ್ಟಿತ್ತು, ಸೊ ನನ್ನ ಮಗಳಿಗೆ ಉಪ್ಪಿಟ್ಟು ಕೊಟ್ಟೆ. ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡಿದ್ದೆ. ಸೊ ಅದನ್ನೇ ಅವಳು ಮೊಸರಲ್ಲಿ ತಿಂದಳು. ಮತ್ತು ಅನ್ನ ಮಾಡಿ ಇಟ್ಬಿಟ್ಟಿದ್ದೆ ಬೇಗ. ಅನ್ನ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಉಪ್ಪಿಟ್ಟೆಲ್ಲ ತಿಂದ್ಕೊಂಡು ಆರಾಮಾಗಿ ಟಿ ವಿ ನೋಡ್ಕೊಂಡು ಕೂತಿದ್ಲು. ಕನ್ಫರ್ಮ್ ಇರಲಿಲ್ಲ ಹಾಲಿಡೇ. ಕನ್ಫರ್ಮ್ ಆದರೆ ಮೆಸೇಜ್ ಹಾಕ್ತೀವಿ ಅಂತ ಹೇಳಿದ್ರಂತೆ. ಸೊ ನೆನ್ನೆನೂ ಕೂಡ ಮೆಸೇಜ್ ಬಂದಿರಲಿಲ್ಲ. ಎಕ್ಸಾಮ್ ನಾಳೆ ಲಾಸ್ಟ್ ಇರೋದು. ಎಕ್ಸಾಮ್ ಮುಗಿಸ್ಕೊಂಡು ಡೈರೆಕ್ಟ್ ಕ್ಲಾಸ್ಗೆ ಬರಬೇಕು ಅಂತ ಹೇಳಿದ್ರಂತೆ. ಆ ಥರ ಮೆಸೇಜ್ ಬಂದಿತ್ತು. ಸೊ ಕನ್ಫರ್ಮ್ ಇಲ್ವೇನೋ, ರಜಾ ಇಲ್ವೇನೋ, ಹಾಲಿಡೇ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನಾಗಿದ್ವಿ. ಹೊತ್ಕೊಂಡು ಕೂತಿದ್ಲು. ಮೆಸೇಜ್ ಬಂದಿದ್ದೆ ತಡ ಆರಾಮಾಗಿ ಬುಕ್ಸ್ ಎತ್ತಿಟ್ಟು ನಿಧಾನಕ್ಕೆ ಆರಾಮಾಗಿ ಟಿ ವಿ ನೋಡ್ಕೊಂಡು ಕೂತಿದ್ದಾಳೆ. ಹಸ್ವಾಗ್ತಿದೆಯಾ ಅಂತ ಕೇಳಿದ್ರು ಅವಳಿಗೆ ಖುಷಿಗೆ, ರಜಾ ಅನ್ನೋ ಖುಷಿಗೆ ಅವಳಿಗೆ ಇಲ್ಲ ಮಮ್ಮಿ ಅಂತ ಹೇಳಿ ಆರಾಮಾಗಿ ಟಿ ವಿ ನೋಡ್ಕೊಂಡು ಕೂತಿದ್ದಾಳೆ. ಸೊ ಮಸಾಲೆ ಎಲ್ಲ ಹಾಕ್ಕೊಂಡು ನೀಟಾಗಿ ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ಮಷೀನು ಫುಡ್ ಸ್ಕೇಲ್ ಇದು. ಸೊ ನಾನು ಫಿಟ್ನೆಸ್ಗಂತ ಜಾಯ್ನ್ ಆಗಿದ್ದೆ, ಅವಾಗ ತೊಗೊಂಡಿದ್ದು ವೇಟ್ ಮಷೀನು ಮತ್ತು ಫುಡ್ ಸ್ಕೇಲು ಇದೆಲ್ಲ ತೊಗೊಂಡಿದ್ದೆ. ಸೊ ಫಿಶ್ ಎಷ್ಟಿದೆ ಏನು ಅಂತ ಹೇಳಬೇಕಲ್ವ. ಸೊ ಮೆಷರ್ ಗೊತ್ತಿರಲಿಲ್ಲ ಎಷ್ಟಿದೆ ಅಂತ. ಸೊ ಮೆಷರ್ ಮಾಡ್ತಾಯಿದ್ದೆ. ನಾನು ಶ್ರವಣ್ ಬ್ರೋ ಇದ್ದಾರಲ್ವ, ಅವ್ರ ಹತ್ರ ಫಿಟ್ನೆಸ್ಗೆ ಜಾಯ್ನ್ ಆಗಿದ್ದೆ. ಸೊ ಅವಾಗ ತೊಗೊಂಡಿದ್ದು. ಸೊ ಚೆಕ್ ಮಾಡ್ತಾಯಿದ್ದೆ. 700 ಗ್ರಾಮ್ ಏನೋ ಇದೆ, 750 ಏನೋ ಇದೆ. ಸೊ ಬನ್ನಿ ಮಾಡೋಣ, ಲೇಟ್ ಆಗಿಬಿಟ್ಟಿದೆ, ಹೇಗೆ ಏನು ಅಂತ ನೋಡೋಣ. ಸೊ ಇವಾಗ ಇಡ್ಲಿ ಪಾತ್ರೆನೇ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಎಣ್ಣೆ ಸ್ವಲ್ಪ ಜಾಸ್ತಿ ಆಯಿತಾ ಅಂತ ನೋಡ್ತಾ ಇದ್ದೆ. ಫಿಶಲ್ಲೂ ಆಯಿಲ್ ಇರುತ್ತಲ್ವ, ಮತ್ತು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದು ಇಡ್ಲಿ ಪಾತ್ರೆ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂತ ಅಂದರೆ, ಇದು ಬಾಯಿ ಅಗಲವಾಗಿ ಚೆನ್ನಾಗಿತ್ತು. ಫಿಶೆಲ್ಲ ನೀಟಾಗಿ ದೂರ ಹಾಕ್ಕೋಬೋದು. ಚಿಕ್ಕ ಪಾತ್ರೆ ಬಾಯಿ ಚಿಕ್ಕದಾಗಿದ್ದರೆ ಮೇಲ್ಮೇಲೆ
ಹಾಕಿದ್ರೆ ಎಲ್ಲ ಕಲಸೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಇದರಲ್ಲಿ ಮಾಡ್ತಾಯಿದ್ದೀನಿ. ಸಾರಿ, ಮಸಾಲೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು ಕುದಿ ಬಂದಮೇಲೆ ಹುಣಸೆ ರಸ ಹಾಕ್ಕೊಳ್ಬೇಕು. ಹುಣಸೆ ರಸ ಹಾಕ್ಕೊಂಡ್ರೆ ನಿಜ ಚೆನ್ನಾಗಿತ್ತು. ಟೊಮೆಟೊ ಹಾಕಿಲ್ಲ ಅಂದ್ರೂ ತುಂಬಾ ಚೆನ್ನಾಗಿತ್ತು. ಹುಣಸೆ ರಸ ಟೊಮೆಟೊ ಎರಡೂ ಹಾಕ್ಕೊಂಡ್ರೆ ತುಂಬ ಹುಳಿ ಅಂತ ಅನಿಸುತ್ತೇನೋ ಗೊತ್ತಿಲ್ಲ. ಸೊ ಟೊಮೆಟೊ ಸ್ಕಿಪ್ ಮಾಡಿದ್ದೀನಲ್ವ, ತುಂಬ ಚೆನ್ನಾಗಿತ್ತು. ಹುಣಸೆ ಹಣ್ಣು ಹಾಕಿದ್ದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲನೂ ಪರ್ಫೆಕ್ಟಾಗಿತ್ತು. ಸೊ ಬೌಲಲ್ಲಿ ಸ್ವಲ್ಪ ಮಸಾಲೆ ಇತ್ತಲ್ವ, ಅದಕ್ಕೂ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು. ಮತ್ತು ಮಸಾಲೆದೇ ನೀರು ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಹಾಕ್ಕೊಂಡ್ರು ಏನು ಇದಿಲ್ಲ. ಏನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ವಿಡಿಯೋ ಮಾಡಬೇಕಾದ್ರೆ ಚೆನ್ನಾಗಿ ಬರ್ತಾ ಇರುತ್ತೆ ಮಾತು, ಬಟ್ ಗಾಡಿಗಳೆಲ್ಲ ಸೌಂಡ್ ಬರ್ತಾನೆ ಇತ್ತು. ಕಿಚನ್ ಹತ್ರ ಮಾಡಬೇಕಾದ್ರೆ ಅಲ್ಲೇ ನಮ್ಮದು ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ ವಾಯ್ಸ್ ಓವರ್ ನನ್ನ ಹತ್ರ ಮೈಕ್ ಇಲ್ಲ. ಸೊ ಹಾಗೆ ವಾಯ್ಸ್ ಓವರ್ ಕೊಡ್ತಾ ಇರ್ತೀನ, ಅವಾಗ ಗಾಡಿ ವೆಹಿಕಲ್ಸ್ದೆಲ್ಲ ಸೌಂಡ್ ಬರ್ತಿರುತ್ತೆ. ಆಮೇಲೆ ಕಾಪಿರೈಟ್ಸ್ ಏನಾದರೂ ಬಂದರೆ ಅಂತ ಅಂದ್ಬಿಟ್ಟು ನಾನು ಅವಾಗೇನು ವಾಯ್ಸ್ ಓವರ್ ಕೊಟ್ಟಿಲ್ಲ. ಸೊ ಇವಾಗ ಕೊಡ್ತಾ ಇದ್ದೀನಿ ಲಾಸ್ಟಲ್ಲಿ. ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಫಿಶ್ ಒಂದೊಂದೇ ಹಾಕ್ಕೊಳ್ಳೋಣ. ಮೇಲ್ಮೇಲೆ ಹಾಕ್ಕೊಳ್ಬಾರ್ದು, ಸೈಡಲ್ಲೇ ಒಂದೊಂದೇ ಹಾಕ್ಕೋಬೇಕು, ಇಲ್ಲಾಂದರೆ ಕಲಸೋದಂಗೆ ಆಗ್ಬಿಡುತ್ತೆ ಬೆಂದ ಮೇಲೆ. ಫಿಶ್ ತಲೆ ಯಾರಿಗೆ ಫೇವ್ರೇಟು? ನನಗಂತೂ ಫೇವ್ರೇಟು. ನೋಡಿಕೊಂಡು ಎಲ್ಲಿ ಸ್ಪೇಸ್ ಇದೆ ಅಂತ ಹಾಗೆ ಅಬ್ಸರ್ವ್ ಮಾಡಿಕೊಂಡು ಹಾಕ್ಕೋಬೇಕು. ಸೊ ಇವಾಗ ಫಿಶ್ ಹಾಕಿದ್ದೀನಿ. ಮಿಡ್ಲಲ್ಲಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ವೆಹಿಕಲ್ ಸೌಂಡ್ಸ್ ಎಲ್ಲ ನೀವು ಕೇಳ್ತಿರ್ಬೋದು ಹೇಗೆ ಬರ್ತಿದೆ ಅಂತ. ಸೊ ಅದಕ್ಕೆ ಭಯ ಆಗ್ತಿತ್ತು, ಹೆಂಗೆ ಕಾಪಿರೈಟ್ ಇಶ್ಯೂ ಬರುತ್ತಾ, ಕಷ್ಟಪಟ್ಟು ಮಾಡಿದ್ದೀನಿ ಅಂತ. ಮತ್ತು ChatGPTನಲ್ಲಿ ಇವಾಗ ತಾನೇ ಜಸ್ಟ್ ಚೆಕ್ ಮಾಡಿ ನೋಡಿದೆ ಏನಾದರೂ ಈ ಥರ ಬರುತ್ತಾ ಅಂತ. ಸೊ ಆ ಥರ ಏನೂ ಬರಲ್ಲ ಅಂತ ಕೊಟ್ಟಿದ್ದರು. ಸೊ ನೋ ಪ್ರಾಬ್ಲಮ್ ಅಂತ ಹೇಳಿ ಹಾಗೆ ಇದನ್ನು ಇದು ಮಾಡಿದ್ದೀನಿ. ನಾನು ವಾಯ್ಸ್ ಓವರ್ ಕೊಟ್ಟಿದ್ನಲ್ಲ ಅದನ್ನೇ ಆನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೌಟಿಂದ ನಿಧಾನಕ್ಕೆ ಕೆಳಗಡೆನ ತಿರುವು ಹಾಕಬೇಕು. ಫೈನಲಿ ಫಿಶ್ ಸಾಂಬಾರು ರೆಡಿ ಆಗಿದೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನೋಡ್ತಾ ಇದ್ದೀರಾ ಹೇಗಾಗ್ತಾ ಇದೆ ಏನು ಅಂತ, ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ಈ ಕಡೆ ಮುದ್ದೆ ಕೂಡ ರೆಡಿ ಆಗಿತ್ತು. ಆಲ್ರೆಡಿ 5:30 ಏನೋ ಆಗೋಗಿತ್ತು. ಇವತ್ತು ಲಂಚ್ ಅಂತೂ ಸ್ಕಿಪ್ ಆಗೋಯಿತು. ಸೊ ಊಟನೂ ಮುದ್ದೆ ಮಾಡಿ ಇಟ್ಟಿದ್ದಷ್ಟೇ ವಿಡಿಯೋಗೆ. ಊಟ ಮಾಡಿದ್ದೆ ಒಂದು 7 ಗಂಟೆಗೆ ಊಟ ಮಾಡಿದೆ ನಾನು. ಮುದ್ದೆದು ಬಿಸಿ ಎಲ್ಲ ಆರೋಗಿತ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ. ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಇವತ್ತು. ಫಿಶ್ ಸಾಂಬಾರ್ದು ಅಪ್ಲೋಡ್ ಮಾಡಲೇಬೇಕು ಅಂತ. ಕಂಪ್ಲೀಟ್ ವಿಡಿಯೋ ಬೇಕೇ ಬೇಕಲ್ವಾ. ಸೊ ಅದಕ್ಕೋಸ್ಕರ ಮುದ್ದೆ ಎಲ್ಲ ಮಾಡಿ ವಿಡಿಯೋ ಮಾಡೋಷ್ಟೊತ್ತಿಗೆ ಅಷ್ಟೊತ್ತು ಆಯಿತು. ಸೊ ಇವಾಗ ತಿಂದರೆ ಏನು ಮತ್ತೆ ನೈಟಿಗೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಟೆ. ಮತ್ತು ನನ್ನ ಮಗಳಿಗೆ ಹಾಕ್ಕೊಟ್ಟೆ, ತಿಂದಳು. ಸಖತ್ತಾಗಿತ್ತು ಅಂತ ಅಂದಳು. ಫಿಶ್ ತಿನ್ನಬೇಕಂದ್ರೆ ಅಂತೂ ಸಖತ್ ಪೇಷನ್ಸ್ ಬೇಕು. ನಿಧಾನಕ್ಕೆ ಮುಳ್ಳು ಸಿಗಾಕೊಂಬಿಟ್ರೆ ಗಂಟಲಲ್ಲಿ ತುಂಬ ಕಷ್ಟ ಮಕ್ಕಳಿಗೆ. ಸೊ ನಿಧಾನಕ್ಕೆ ಬಿಡಿಸ್ಕೊಟ್ಟು ತಿನ್ನಿಸ್ಬೇಕು ಮಕ್ಕಳಿಗೆ. ಸೊ ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಂದು ಕುಕ್ಕಿಂಗ್ ಚಾನಲ್ಲೇ ಅಂತ ಅಲ್ಲ, ನನಗೆ ಸಖತ್ ಇಷ್ಟ ಕುಕ್ಕಿಂಗು ಮಾಡೋದು. ಸೊ ಅದಕ್ಕೋಸ್ಕರ ಏನಾಗುತ್ತೋ ಆ ಟೈಮ್ಗೆ ಆ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಈ ಕಡೆ ಮುದ್ದೆ ಕೂಡ ರೆಡಿ ಆಗಿತ್ತು. ನನ್ನ ಮಗಳಿಗೆ ಪ್ಲೇಟಿಗೆ ಹಾಕ್ಕೊಡ್ತಾ ಇದ್ದೆ. ಸೊ ಅವಳು ಫಿಶ್ ತಲೆ ಎಲ್ಲ ತಿಂತಾಳ ಅಂತ ಅಂದ್ಕೋಬೇಡಿ, ತಿನ್ನೋದಿಲ್ಲ ಅವಳು. ತಿಂದರೆ ಒಂದೆರಡು ಪೀಸ್ ಸ್ವಲ್ಪ ಸ್ವಲ್ಪ ತಿಂತಾಳೆ ಅಷ್ಟೇ. ಆಮೇಲೆ ನಾವೇ ತಿನ್ನಬೇಕು. ಸೊ ತಿಂತೀಯಾ ಅಮ್ಮು ಅಂತ ಕೇಳಿದೆ. ತಿಂತೀನಿ ಅಂತ ಹೇಳಿದ್ಲು ಒಂದ್ಸರಿ, ಯಾಕಂದರೆ ಹೊಟ್ಟೆ ತುಂಬಿತ್ತಲ್ವ. ಸೊ ಅದಕ್ಕೋಸ್ಕರ ಕೇಳಿದೆ, ತಿಂತೀನಿ ಅಂದ್ಲು. ಸೊ ಹಾಕ್ಕೊಡ್ತಾ ಇದ್ದೆ.
ಸೊ ತುಂಬಾ ಟೇಸ್ಟಿಯಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಮತ್ತು ಪದೇ ಪದೇ ಒಂದೊಂದು ಸೇಮ್ ವರ್ಡ್ಸ್ ರಿಪೀಟ್ ಆಗ್ತಾ ಇರುತ್ತೆ. ಸೊ ಏನು ಅನ್ಕೋಬೇಡಿ. ವಿಡಿಯೋ ಆನ್ ಮಾಡಿಬಿಟ್ರೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ. ಹೇಳಿದ್ನೇ ಹೇಳ್ತಾ ಇರ್ತೀನಿ. ಹಾಗೆ ವಾಯ್ಸ್ ಓವರ್ ಕೊಡ್ತಾ ಮಾಡಬೇಕಾದ್ರೆ ವಾಯ್ಸ್ ಓವರ್ ಕೊಟ್ಟರೆ ಚೆನ್ನಾಗಿರುತ್ತೆ. ಆಮೇಲೆ ಕೊಡೋಕ್ಕೋದ್ರೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.